ಡ್ಯಾಡಿ ಆಯ್ತಾ ನೀವೇನು ಹಾಕ್ಸ್ಕೊಳಲ್ವಾ? ಮತ್ತೆ ಕೆಳಗಿಂದ ಮೇಲ್ವರೆಗೂ ಓಡಾಡ್ತಿದ್ದೆ, ಇವಾಗ ಯಾರು ಓಡಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ರೈಸು ಪೂರಿ ಎಲ್ಲ ಒಬ್ಬೊಬ್ರೆ ಸಾಲಾಗಿ ಬನ್ನಿ, ಸಾಲಾಗಿ ಬನ್ನಿ. ಹಾ, ಹ್ಯಾಶ್ಟ್ಯಾಗ್ ನಿದು ಅಂತ ಹಾಕ್ಸ್ಕೊಂಡಿದ್ವಿ ಎಲ್ಲರೂ. ಹ್ಯಾಶ್ಟ್ಯಾಗ್ ಬೇಬಿ ನಿದು ಅಂತ ಹಾಕ್ಸ್ಕೊಳ್ಳಿ. ಈಗ ಬೇಬಿ ಬರ್ತಾ ಇದೆಯಲ್ಲ, ನಮ್ಮ ಅಣ್ಣ ತಿನ್ಸ್ತಾನೆ ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮನೆಯಲ್ಲಿ ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ, ಹಾಗಾಗಿ ನನ್ನ ಔಟ್ಫಿಟ್ ನೋಡಿ ಹೇಗಿದೆ. ಇನ್ನೂ ರೆಡಿ ಆಗಿಲ್ಲ, ಸೊ ಇವಾಗ ರೆಡಿ ಆಗ್ತಾ ಇದ್ದೀನಿ. ಎಲ್ಲ ಮನೇಲಿ ಸೌಂಡು ಗಜಬಿಜಿ ಎಲ್ಲ ಬಂದಿದ್ದಾರೆ, ಸೊ ಹಾಗಾಗಿ ಕೆಳಗಡೆ ಡೆಕೋರ್ ನಡೀತಾ ಇದೆ. ನಾನು ಪಟ್ಟಂತ ರೆಡಿ ಆಗಿಬಿಡ್ತೀನಿ. ಸೊ ಎಲ್ಲರೂ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮೆಹಂದಿ ಡೇ ಹೇಗಿರುತ್ತೆ ನೋಡ್ತೀನಿ. ಹಲೋ ಹಲೋ, ಮೈಕ್ ಟೆಸ್ಟಿಂಗ್ 1 2 3. ಇವತ್ತು ನಮ್ಮ ಮೆಹಂದಿ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲಾ ಸದಸ್ಯರಿಗೂ ತುಂಬು ಹೃದಯ ಧನ್ಯವಾದಗಳು. ಮೇಲ್ಗಡೆ ಹೋಗಿ ತಗೊಂಡೋಗಿ ಎಲ್ಲರನ್ನು ಕರೆಸ್ಬೇಕು. ಇವಾಗ ಇಲ್ಲಿ ಸ್ಪಂದನ ಹಾಗೂ ಸ್ವಾತಿ ಅವ್ರು ಬಂದಿದ್ದಾರೆ. ತೋರ್ಸ್ರಿ, ಏನ್ರಿ ಮಿಂಚ್ತಾ ಇದ್ದೀರಾ? ಬೇಕಲ್ವಾ ನಮ್ಮ ಮತ್ತಿಗೆ ಸೀಮಂತ. ಓಕೆ, ನಾನ್ ನೋಡಿ ರೆಡಿ ಆಗಿದ್ದೀನಿ. ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಎಸ್, ರೆಡಿ ಆಗಿದ್ದೀನಿ. ಎಸ್, ನಾನು ಆಗಿರೋದು ಫಸ್ಟ್ ಟೈಮ್ ಈ ತರ ಬಟ್ಟೆ. ಸೊ ಹೇರ್ ಸ್ಟೈಲ್ ಏನು ಮಾಡಿಲ್ಲ, ಶಕೆ ಅಂದ್ಬಿಟ್ಟು. ಸೊ ಹೀಗೆ ರೆಡಿ ಆಗಿದ್ದೀನಿ ನಾನು. ಇಲ್ಲಿ ಎಲ್ಲ ಡೆಕೋರ್ ರೆಡಿ ಆಗ್ತಾ ಇದೆ. ನಮ್ಮೊಂದಿಗಿದ್ದಾರೆ ಶರತ್. ಗೂಗ್ಲಿ ಶರತ್ತ ನೀವು ಇಲ್ವಾ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಪಟ್ಕೋಬಾರ್ದು, ಮಾತಾಡಿ. ಏನಕ್ಕೆ ನಿಮ್ದು ಇವೆಂಟ್ ಟಾಕ್ಸಿಕ್ ಅಂತ ಇದ್ರದ್ದು? ಎಷ್ಟು ಫ್ಯಾನಾ ನೀವು? ಇಲ್ಲ, ಸುಮ್ಮನೆ ಯೂನಿಕ್ ಆಗಿರ್ತಿರೋದು ಅಷ್ಟೇ. ಸುಮ್ನೆ ಯೂನಿಕ್, ಜನಕ್ಕೆ ಐಡೆಂಟಿಫೈ ಆಗ್ಲೇಬೇಕಂತ. ಓಕೆ, ಪಾಪ ಬೆಂಗಳೂರಿಂದ ಬಂದು ಕೇಳಿದ ತಕ್ಷಣ ಹ್ಞೂ ಅಕ್ಕ ಮಾಡೋಣ ಅಂತ. ಇವತ್ತು ನಮ್ದು ಈ ಮೆಹಂದಿ ಇವೆಂಟ್ ನ ಟಾಕ್ಸಿಕ್ ಇವೆಂಟ್ಸ್ ಅವರು ಶರತ್ ಅವ್ರು ಮಾಡ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ನೋಡೋಣ ಔಟ್ಪುಟ್ ಹೆಂಗ್ ಬರುತ್ತೆ ಅಂತ ನೋಡ್ತೀನಿ, ಆಮೇಲೆ ನಿಮ್ಗೆ ಡಬಲ್ ಥ್ಯಾಂಕ್ಸ್ ಹೇಳ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಮಾಡ್ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್. ಓಕೆ, ರೆಡಿ ಆಗ್ತಾ ಇದೆ. ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ. ನನ್ನ ಡ್ರೆಸ್ ಲ್ಯಾವೆಂಡರ್ ಆಗಿರೋದ್ರಿಂದ ಸ್ವಲ್ಪ ಲ್ಯಾವೆಂಡರ್ ಥೀಮಲ್ಲಿ ಮಾಡೋಣ ಅಂತ ಹೇಳಿದ್ದೆ ಅವರಿಗೆ. ಸೊ ಹಂಗಾಗಿ ಫ್ಲವರ್ಸ್, ಲ್ಯಾವೆಂಡರ್ ಕಲರ್ ಫ್ಲವರ್ಸ್ ತಂದಿದ್ದಾರೆ. ಪಿಲ್ಲೋಸ್ ಇದೆ. ಇದು ನನ್ನ ಸಿಂಹಾಸನ, ನಾನು ಕುತ್ಕೊಳ್ಳೋದು ಇದ್ರಲ್ಲಿ. ಇನ್ನು ಎಷ್ಟೊತ್ತು ಶರತ್ ಅವ್ರೆ? ಇನ್ನೊಂದು 10 ಮಿನಿಟ್ಸ್ ಅಷ್ಟೇ. ಎಲ್ಲ ರೆಡಿ ಆಗಿದೆ, ಸೆಟಪ್ ಮಾಡೋದು. ಮಳೆ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ. ಮಳೆ ನಮ್ಗೆ ಕೈ ಕೊಡ್ತಾ ಇದೆ. ಇಲ್ಲಿದ್ದಾರೆ ನಮ್ಮ ಮಾವ ಅವರು. ಎಂತ ಸಮಾಚಾರ? ಆರಾಮಿದ್ದೇವೆ. ನಮ್ಮ ಸೊಸೆಗೆ ಒಂದು ಹೂ ಮುಡಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ, ಅದಕ್ಕಾಗಿ ಬಂದಿರುತ್ತೇನೆ. ತುಂಬು ಹೃದಯ ಧನ್ಯವಾದಗಳು ಬಂದಿರೋದಕ್ಕೆ. ಥ್ಯಾಂಕ್ ಯು. ಇವ್ರು ಯಾರಂತ ಅಂದ್ರೆ ನಮ್ಮ ಅತ್ತೆ ಇದಾರಲ್ಲ, ಪೂರ್ಣಿಮಾ ಆಂಟಿ ಅವರ ದೊಡ್ಡಣ್ಣ. ಹಾಯ್ ಮಾಡಿ ಅಲ್ಲಿ, ಹಾಯ್ ಮಾಡಿ. ಸೊ ಇನ್ನು ಇಲ್ಲಿ ಏನೋ ಪ್ರಜೆಗಳಿದ್ದಾರೆ. ಇದು ಮಳೆ ಇದೆ, ಸ್ವಲ್ಪ ನೋಡ್ಕೊಂಡು ಓಡಾಡ್ಬೇಕು ನಾನು, ಬಿದ್ರೆ ಅಷ್ಟೇ ನನ್ ಕತೆ. ಹಾಯ್ ಗಣೇಶನ. ಇವ್ರು ಯಾರಂದ್ರೆ ನಮ್ಮ ನಿಧಿ ಇದಾರಲ್ಲ ಅವರ ಸಹೋದರನೇ ತಾನೆ, ಕರೆಕ್ಟ್ ಅಲ್ವಾ? ಅಣ್ಣ. ಸೊ ನಿಧಿ ಅವರೆಲ್ಲ ಹೆಣ್ಮಕ್ಳು ಲೇಟ್ ಅಂದ್ರೆ ಲೇಟು ಮಾಮ ರೆಡಿ ಆಗೋದು. ಇವ್ರು ನೋಡಿ 9 ಗಂಟೆಗೆ ರೆಡಿ ಆಗಿದ್ದಾರೆ. ಹಿಂಗಿರ್ಬೇಕು ಡೆಡಿಕೇಶನ್ ಅಂದ್ರೆ ಅಲ್ವಾ? ಇವರು ಆಂಟಿ ಅವರ ಅಣ್ಣ, ಇವ್ರು ಅಣ್ಣ ನೋಡು, ಅವ್ರಿಗೆ ಗೊತ್ತಿಲ್ಲ ಅಣ್ಣ. ಇವ್ರು ಎಷ್ಟನೇ ಅಣ್ಣ? 3ನೇ ಅಣ್ಣ ಇರ್ಬೇಕು, ಲಾಸ್ಟ್ನೇ ಅಣ್ಣ. ಇವರು ಅವರ ಮಗ. ನಮ್ಮ ಹತ್ರ ಬೇಡ, ಇದನ್ನ ನಾನು ಅಹಮಲ್ ಹೇಳ್ತಾ ಇಲ್ಲ, ನಮ್ಮ ಹತ್ರ ಬೇಡ. ಪೂರ್ಣಿಮಾ ಹೆಗ್ಡೆ ಅವರ ಮಗ. ಇಲ್ಲ, ಪೂರ್ಣಿಮಾ ಆಂಟಿಗ್ ಮಗ ಅಲ್ಲ, ಇವ್ರಿಗೆ ಅಳಿಯ. ಇಲ್ಲಿ ಈಚೆ ಮಳೆ ಮಳೆ ಮಳೆ. ಇನ್ ನನಗೆ ಮೆಹಂದಿ ಹಾಕ್ಲಿಕ್ಕೆ ಎಲ್ರು ಬಂದಿದ್ದಾರೆ ಆಲ್ರೆಡಿ. ಇಲ್ಲಿ ಸ್ವಲ್ಪ ಡೆಕೋರ್ ಬೇಗ ಆಗ್ಬಿಟ್ರೆ ನಾವು ಮೆಹಂದಿ ಶುರು ಮಾಡ್ಬೋದು. ಏನಪ್ಪಾ ತಾಂಬಾ? ಹಲೋ ಸ್ವಾತಿ, ಶಟಪ್ ಯುವರ್ ಮೌತ್. ಬೈ ಶಟಪ್ ಹೇಳ್ಬಾರ್ದವೆಲ್ಲ. ನೀವು ನಾನು ಮಾಡ್ತಿದೀನಿ. ಇಲ್ಲ ಇದೆಲ್ಲ ಕಟ್ ಮಾಡು. ಇಲ್ಲ ಕಟ್ ಮಾಡಂಗಿಲ್ಲ, ಇದೆಲ್ಲ ಇದೆಲ್ಲ ಕಟ್ ಮಾಡಂಗಿಲ್ಲ. ಅವರು ಮೆಹಂದಿ ಬಿಡಿಸ್ಕೊತಾ ಇದಾರೆ.
ಸ್ಪಂದನ ಡಿಸೈನ್ ತೋರಿಸಿ. ಯಾವ್ದು ನಿಮ್ ಡಿಸೈನ್? ಓಕೆ, ಇಲ್ಲಿ ಸ್ಪಂದನದು ಸ್ವಾತಿ ಮ್ಯಾಮ್ದು ಈ ಕಡೆ ನಡೀತಾ ಇದೆ. ಓಹೋ, ಪಾದ ಬಿಡಿಸ್ಕೊತವ್ರೆ. ಪಾದ ಕೇಳಿಸ್ತಿಲ್ಲ. ಅವ್ರವ್ರ ಇಷ್ಟ ಯಾವ ತರ. ಬಟ್ ಮ್ಯಾಂಡೇಟರಿ ಏನು ಅಂತಂದ್ರೆ ಆಶ್ ನಿದು ಅಂತ ಎಲ್ಲಾ ಕೈಲಿ ಹಾಕ್ಸ್ಲೇಬೇಕು. ಹೌದಾ? ಆಶ್ ನಿದು ಇಲ್ಲ ಬೇಬಿ ನಿದು. ಎಂಗೇಜ್ಮೆಂಟ್ ಅಲ್ಲಿ ಹಾಕ್ಸ್ಕೊಂಡಿದ್ವಿ ಅಲ್ವಾ ನಾವು? ಹ್ಯಾಶ್ಟ್ಯಾಗ್ ನಿದು ಅಂತ ಹಾಕ್ಸ್ಕೊಂಡಿದ್ವಿ ಎಲ್ಲರೂ. ಹ್ಯಾಶ್ಟ್ಯಾಗ್ ಬೇಬಿ ನಿದು ಅಂತ ಹಾಕ್ಸ್ಕೊಳ್ಳಿ. ಈಗ ಬೇಬಿ ಬರ್ತಾ ಇದೆಯಲ್ಲ. ಇಲ್ಲಿ ಆಂಟೀಸ್ ವೇಟ್ ಮಾಡ್ತಾ ಇದಾರೆ, ಯಾರು ಬಿಡ್ತಾ ಇಲ್ಲ. ಎಲ್ಲ ಹುಡ್ಗಿರ ಹತ್ರ ಹೋಗ್ಬಿಟ್ಟವ್ರಲ್ಲ ದೊಡ್ಡಮ್ಮ. ಇಲ್ಲ, ನಾವೇ ಇಲ್ಲಿ ಇಲ್ಲಿ ನಡೀತಿದ್ಯಲ್ಲ ನಮ್ಮ ಮಮ್ಮಿದು. ಅಪ್ಪ ಓ, ಇವ್ರೇ ಹೇಳಿದ ಡಿಸೈನ್ ನೀವೇ ಬಿಡ್ತಾ ಇದ್ದೀರಾ? ಗೊತ್ತಿಲ್ಲ, ಅವರೇ ಬಿಡ್ತವ್ರಂತೆ. ಈ ಪಾಪುದು ಏನಾದ್ರೂ ಸಿಂಬಲ್ ತರ ಬಿಡಿ. ದೊಡ್ಡಮ್ಮ ನೀವು ನೀವು ಬೇಡ, ದೊಡ್ಡಂಗ ಆಮೇಲೆ ಊಟ ಮಾಡಿ ಆಮೇಲೆ. ಉಡುಪಿಯಿಂದ ಎಲ್ರು ಬಂದಿದ್ದಾರೆ, ತೋರಿಸ್ದೆ. ಬಾಯ್ಸ್ ನ ತೋರಿಸ್ದೆ. ದೊಡ್ಡ ಮತ್ತೆ ಆಶಾ ಆಂಟಿ. ಇಲ್ಲಿ ಆಶಾ ದೊಡ್ಡಮ್ಮ ಇದಾರೆ. ಇಲ್ಲಿ 3 ಜನ ದೊಡ್ಡಮ್ಮಂದಿರು ನನ್ಗೆ. 1 2 3. ನನ್ ಮೆಹಂದಿ ತೋರ್ಸ್ಲಿಲ್ಲ, ಎಲ್ರದ್ದು ತೋರಿಸ್ದೆ. ಲಾಸ್ಟ್ ತೋರ್ಸೋಣ ಅಂತ ನಿಂದ್ರಲ್ಲಿ. ಓಹೋ ಆನೆ ಇದ್ದೇ ಇರುತ್ತೆ. ಅವ್ರು ಬಚ್ಚಿಟ್ಕೋತವ್ರೆ. ನಂದು ಎಂಗೇಜ್ಮೆಂಟ್ ಗೆ ಇವರೇ ಮಾಡ್ಕೊಟ್ಟಿದ್ದು, ಸಕ್ಕತ್ತಾಗಿ ಮಾಡಿದ್ರು. ಐ ವಾಸ್ ನಾಟ್ ಹ್ಯಾಪಿ ವಿತ್ ಇದು ಮೆಹಂದಿಲಿ, ಬೇರೆಯವ್ರು ಮಾಡಿದ್ರು. ಮದ್ವೆಲಿ ಸಾರಿ, ಮದ್ವೆಲಿ ಅದ್ ನಂಗೆ ಅಷ್ಟು ಇಷ್ಟ ಆಗಿರ್ಲಿಲ್ಲ. ಮೆಹಂದಿ ಇದ್ರಲ್ಲಿ ಎಂಗೇಜ್ಮೆಂಟ್ ಸಕ್ಕತ್ತಾಗಿ ಹಾಕಿದ್ರು, ಹಂಗಾಗಿ ಮತ್ತೆ ಇವರನ್ನೇ ಕರೆಸಿದ್ದೇವೆ. ಥ್ಯಾಂಕ್ ಯು. ಬ್ಯಾಂಗ್ಳೂರಿಂದ ಬಂದು ಮಾಡ್ಕೊಡ್ತಾ ಇದಾರೆ. ಮೋಹಕ್ ಮೆಹಂದಿ ಅಲ್ಲ, ಇವ್ರ ಕ್ಲಾಸಸ್ ಎಲ್ಲ ಮಾಡ್ತಾರೆ ಅಲ್ಲ. ನಿಮ್ಗೆ ಲಾಸ್ಟ್ ಟೈಮ್ ಮದ್ವೆ ಆಗಿರ್ಲಿಲ್ಲ ಅಲ್ಲ, ಈ ಟೈಮ್ ಮದ್ವೆ ಆಗ್ಬಿಟ್ಟಿದ್ರೆ ನಂಗೆ ಶಾಕ್. ಕತ್ತಲ್ ತಾಳಿ ಇದೆಯಲ್ಲ, ಮದ್ವೆ ಆಗೋಯ್ತಾ ಇವ್ರಿಗೆ ಅಂತ ಅನ್ಬಿಟ್ಟು. ಥ್ಯಾಂಕ್ ಯು ಅಲ್ಲಿಂದ ಬಂದ್ ಮಾಡ್ಕೊಟ್ಟಿದ್ದಕ್ಕೆ. ನಾನೇನ್ ಮಾಡಿಸ್ಕೊಳ್ಳಿ, ನಾನೇನ್ ಬಿಡಿಸ್ಕೊಳ್ಳಿ? ಇಲ್ಲ, ಅವ್ರೆ ಬರ್ತಾನೆ ಇಲ್ಲ ಇಲ್ಲಿಗೆ. ಸೊಸೆ ಬರ್ತಾಳ, ಈ ಕಡೆ ಸೊಸೆನ, ಈ ಕಡೆ ಅವ್ರಿಗೆ ಟೆನ್ಷನ್ ಫುಲ್ ಆಕ್ಯುಪೈ ಆಗ್ಬಿಟ್ಟಿದೆ. ಏನ್ ದೊಡ್ಡಮ್ಮ? ಒಂದ್ ಹೆಣ್ಪಾಪು, ಒಂದ್ ಗಂಡ್ಪಾಪು. ಸರಿ, ಹಂಗೆ ಹೇಳಿದ್ದೇನೆ. 2 ಹಾಕ್ಸ್ಕೊಬಿಡೆ. ಆ ಕೈಗೊಂದು, ಈ ಕೈಗೊಂದು. ಸರಿ ಆಯ್ತು. ಹುಡುಗಿ ಆದ್ರೂ ಸರಿ, ಹುಡುಗ ಹೌದು. ಡ್ಯಾಡಿ ಆಯ್ತಾ? ನೀವೇನು ಹಾಕ್ಸ್ಕೊಳಲ್ವಾ? ಏಕೆ? ಎಂಗೇಜ್ಮೆಂಟ್ ಅಲ್ಲಿ ಹಾಕ್ಸಿದ್ನಲ್ಲ ಸ್ವಲ್ಪ. ಇವಾಗ್ಲೂ ಹಾಕಿಸ್ತೀನಿ ಬೇಬಿನಿದು ಅಂತ. ಸ್ವಲ್ಪ ಹಾಕ್ಸ್ಬಿಟ್ಟು ಪಾಪುದು ಕಾಲ್ ಬಿಡಿಸ್ತೀನಿ. ಓಕೆನಾ? ಕಾಲ್ ಬಿಟ್ಟು ಅದೇ ಪಾದ 2 ಪಾದ ಬಿಡಿಸೋದು ಎಲ್ಲ ಹುಡುಗರ್ಗುನು. ಯಾರು ಮಿಸ್ ಮಾಡ್ಕೊಳಂಗಿಲ್ಲ, ಎಲ್ರು ಹಾಕ್ಸ್ಕೋಬೇಕು. ಹುಡುಗರ ವಿನೋದು, ಅಭಿ ಹಾಕ್ಸ್ಕೊಳಲ್ವಾ? ಯಾರು ಹಾಕ್ಸ್ಕೊಳಲ್ಲ ಅಂತೀರಾ, ಹಣೆ ಮೇಲೆ ಹಾಕಿಸ್ಬಿಡ್ತೀನಿ. ಇದೆ ಬಿಡಿ, ಒಳ್ಳೆ ಕೆಲಸ. ಅದು ಕಡೆ ಕಾಣೋದು. ಯಾರ್ ಕೈ ಮೇಲೆ ಹಾಕ್ಸ್ಕೊಳಲ್ಲ ಅಂತೀರಾ, ಅವ್ರ ಹಣೆ ಮೇಲೆ. ಮಗ ಹಾಕಿದ್ರೆ ಇನ್ನೂ ಖುಷಿ ಅಲ್ವಾ? ಎಲ್ಲ ವೇಟ್ ಮಾಡ್ತವ್ರೆ. ಅಣ್ಣ ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾರೆ, ಬಿಡಿಸ್ಕೊಳ್ಳಿ. ನೀನೆ ಬಿಡಿಸ್ಕೋ, ಹಿಂದೆಗಡೆ ಬಿಡಿಸ್ಕೊತೀನಿ. ಸ್ಪಂದನ ಒಂದ್ ಕೈ ಆಲ್ರೆಡಿ ಆಯ್ತು. ಬಂಗದಲ್ಲಿ 1 ನಿಮಿಷ ನಿಂತ. ನಾನು ಆವಾಗ ಹೇಳ್ತೀನಿ. ಸ್ವಾತಿ ಅವ್ರದ್ದು ಒಂದ್ ಕೈ ಆಯ್ತು. ನಾನು ಹೇಳಿದೀನಿ, ನಾನು ಫಸ್ಟ್ ಹೇಳಿದೀನಿ. ನೋಡು, ಬೇರೆ ತೋರಿಸಿದ್ರು ನಂಗೆ. ಅಕ್ಕ ಜಾಸ್ತಿ ತಂಗಿನ ಕಾಪಿ ಮಾಡ್ತಾರೆ. ನೋಡಿ ಅಕ್ಕ, ನಾನು ನಿಮಗೆ ಮೊದ್ಲೇ. ಸ್ವಾತಿ ಕರೆಕ್ಟ್. ಸ್ವಾತಿ ಈಗ ಒಬ್ರು ಬಂದಿದ್ದಾರೆ, ಅವ್ರು ಯಾರಂತ ಗೆಸ್ ಮಾಡಿ. ಎಷ್ಟು ಲಕ್ಷಣವಾದ ಸೀರೆ ಉಟ್ಕೊಂಡ್ ಬಂದವ್ರೆ. ಆಫೀಸಿಂದ ಹಾಯ್ ಮಾಡಿ. ವಿಚಾರ ಗೊತ್ತಾ? ನಿಮ್ದು ಎಲ್ರಿ ಡಿಸೈನ್ ಬಂದ್ರಿ ತೋರ್ಸ್ರಿ. ನಾನು ಎಲ್ಲೂ ನೋಡೇ ಇಲ್ಲ, ನೋಡ್ತಾವಳೆ. ಇನ್ನ ಯಾವ ಟೀಮಲ್ಲಿ ಹಾಕ್ಸ್ಕೊತಾ ಇದ್ಯಾ? ಪೂಜೆ ಈ ಕಡೆ ನಮ್ಮ ಅಣ್ಣಂದು, ಈ ಕಡೆ ನಮ್ಮ ಅತ್ತಿಗೆದು. ಏನು ಫೋಟೋ. ಅದ್ ನಿಜ, ಕರೆಕ್ಟ್. ಸಖತ್ತಾಗಿರುತ್ತೆ ಅದೆಲ್ಲ. ಅವಳು ಹಾಕ್ಸ್ತೆ ಹೋಗ್ಲಿಂದ ಆಯ್ತು, ನೋಡ್ತೀನಿ ಹೇಳೋಳ್ತಾನೆ. ಅದು ಒಂಥರ ಚೆನ್ನಾಗಿರುತ್ತೆ. 2 ಮುದ್ದಾಗಿದೆ ಫೋಟೋ.
ಫೋಟೋ ನನ್ನ ಒಬ್ಳಿಗೆ ಇವಾಗ 2 ಅವರ್ ಹಿಡಿಯುತ್ತಂತೆ. ನಾನು ಅದಕ್ಕೆ ಇಲ್ಲಿಂದ ಎಲ್ಲ ಹಾಕ್ಸ್ಕೊತಾ ಇಲ್ಲ, ಇಷ್ಟೇ. ನಾನು ಅಷ್ಟೇ ಇಲ್ಲಿಂದ ಹಾಕ್ಸ್ಕೊತೀನಿ. ಕೂತ್ಕೊಳಕ್ ಆಗಲ್ಲ, ಬೆನ್ನೋವು ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಓಡಾಡು, ತುಂಬಾ ಸಾಕು. ಸ್ವಲ್ಪ ಓಡಾಡ. ಎಲ್ಲಿ ಓಡಾಡ್ಲಿ? ಓಡಾಡು, ಹೇಳ್ತೀನಿ. ಕಾಲ್ಗೆ ಹಾಕ್ಸ್ಕೊಳಲ್ಲ. ಕಾಲ್ಗೆ ಕಾಲ್ಗೆ ಹಾಕ್ಸ್ಕೋಬೇಕಾ ಗೈಸ್? ಹಾಕ್ಸ್ಕೊತಾರ ಅಂತ. ಹಾಕ್ಸ್ಕೋತಾರಾ? ಹಾಕ್ಸ್ಕೋತಾರೆ, ವೆರಿ ರೇರ್. ಅವ್ರಿಗೆ ಅವ್ರ ಚಾಯ್ಸ್ ಬೇಕಾದ್ರೆ ಹಾಕ್ಸ್ಕೋತಾರೆ. ನಂದಿ ತುಂಬಾ ಇಷ್ಟ. ಮಂಗ್ಲಮ್ಮ ಹಾಕ್ಸ್ಕೊಳ್ಳ ಬೇಡವಾ? ಕಾಲ್ಗಂತೆ ಹಾಕ್ಸ್ಕೊಳ್ಳಿ. ಮಂಗ್ಲಮ್ಮ ರೆಡಿ ಆಗಿರಂಗೆ ಇಲ್ಲಿ ಯಾರು ರೆಡಿ ಆಗಿಲ್ಲ. ಯಾಕೆ ಅಂದ್ರೆ ಮಂಗ್ಲಮ್ಮ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು, ಹೇರ್ ಕಲರಿಂಗ್ ಮಾಡಿಸ್ಕೊಂಡು, ಕ್ಲೀನ್ ಅಪ್ ಮಾಡಿಸ್ಕೊಂಡು, ಐಬ್ರೋ ಮಾಡಿಸ್ಕೊಂಡು ಬಂದವ್ರೆ. ಬನ್ನಿ ಇಲ್ಲಿ ಮಂಗ್ಲಮ್ಮ. ಕ್ಲೀನ್ ಅಪ್ ಮಾಡಿಸ್ಕೊಂಡು ಬೆಳ್ಳಗಾಗಿಲ್ವಾ ಮಂಗ್ಲಮ್ಮ? ಬನ್ರಿ. ಹಾ ನೋಡ್ರಾ ಹೆಂಗೆ ನಮ್ ಫಿಗರ್ ಸೂಪರ್. ಅವ್ರ ಐಬ್ರೋಸ್ ನೋಡು, ನಾನ್ ನೋಡೇ ಇರ್ಲಿಲ್ಲ ಮಾಡ್ಸೋದು. ಹಾಯ್ ಮಾಡಿ ಅಲ್ಲಿ. ಸರಿ, ರೆಡಿನಾ ಮೆಹಂದಿಗೆ? ಪಾತ್ರೆಗಿದ್ರೆ ತೊಳೆಯಕ್ ಹೋಗ್ಬಿಡಿ ಬಿಡಿ, 2 ದಿನ ಒಟ್ಟೋಗುತ್ತ ಆಮೇಲೆ ಮೆಹಂದಿ. ಆಯ್ತಾ? ಬಂದಿದೆ ಊಟ, ಊಟ ಬಂದಿದೆ, ಊಟ ಊಟ ಏನೇನ್ ಬಂದಿದೆ ಗೊತ್ತಿಲ್ಲ. ನಂಬರ್ ಕೊಟ್ಟಿದ್ರಾ? ನಿಮಗೆ ಬಂದಿರುತ್ತೆ ನೋಡಿ. ನಾನ್ ಇಟ್ಕೊಳ್ಳಲ್ಲ. ಸೂ ಚಂಪಕಲಿ. ಓಕೆ, ನಿಧಾನ ಮದರಣ್ಣ. ಮದರಣ್ಣ ಅವರು ಆಂಕರಿಂಗ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಇವತ್ತಿನ ಆಂಕರ್ ಹಲೋ ಹಲೋ ಕೇಳ್ಸಲ್ಲ ಈಚೆಗೆ. ಬಿಡಿ, ಇಟ್ಕೊಂತೀನಿ. ಬೇರೆ ಏನಿದೆ? ಮಾಮ ನೀವು ಆರಾಮಾಗಿ ಕೂತ್ಕೊಳ್ಳಿ, ನಿಮಗೆ ಆರಾಮ್ ಕೂರಿ. ಏನೇನೋ ಬರ್ತಾ ಇದೆ. ಊಟ ಊಟ ಊಟ. ಇವ್ರೆಲ್ಲ ಕೈಗೆ ಮೆಹಂದಿ ಹಾಕ್ಸ್ಕೊಂಡವ್ರು ಹೆಂಗ್ ಊಟ ಮಾಡ್ತಾರೆ ಅನ್ನೋದೇ ಡೌಟು. ಚಂಪಕಲಿ ಇಷ್ಟ, ಅದಕ್ಕೆ ಚಂಪಕಲಿನೇ ತರ್ಸೋರೆ ಎಲ್ಲ. ಏನು ಕಿಚನ್ ಡಿಪಾರ್ಟ್ಮೆಂಟ್, ಊಟ ಡಿಪಾರ್ಟ್ಮೆಂಟ್ ನಿಖಿಲ್ ಹಾಗೂ ಗಣೇಶ್ ಅಣ್ಣ ಅವ್ರು ತಗೊಂಡಿದ್ದಾರೆ. ಎಲ್ಲ ನೋಡಿ ಎಷ್ಟು ಕ್ಲೀನ್ ಆಗಿ ಜೋಡ್ಸಿಟ್ಟವ್ರೆ. ಅವ್ರವ್ರೆ ಹಾಕೊಳ್ಳ, ನೀವ್ ಹಾಕೊಡ್ತೀರಾ? ನೀವೇ ಹಾಕೊಡ್ತೀರಾ? ಓಕೆ ಸರ್, ಓಕೆ ಸರ್. ಒಳಗಡೆ ಹಾ, ಚಂಪಕಲಿ ಈಗ ಎಲ್ಲರಿಗೂ ಇಷ್ಟ ಅಂತ ಮಾಡಿರೋದ ಅಣ್ಣ, ನಿನಗಿಷ್ಟ ಅಂತ ಮಾಡಿರೋದ? ಅವ್ರಿಗಿಷ್ಟ ಅಂತ. ನಮ್ ಮದುವೆ ಎಂಗೇಜ್ಮೆಂಟ್ ಅಲ್ಲಿ ಅವ್ರಿಗಿಷ್ಟ ಅನ್ಬಿಟ್ಟು ಚಂಪಕಲಿ ಮಾಡ್ಸಿದ್ದೆ. ಎಲ್ಲಾ ಇವೆಂಟ್ ಗಳು ಚಂಪಕಲಿನೇ ಬರ್ತೈತೆ ಮನೆಗೆ. ಚಂಪಕಲಿ. ಓಕೆ, ರೈಸು ಪೂರಿ ಎಲ್ಲ ಒಬ್ಬೊಬ್ರೆ ಸಾಲಾಗಿ ಬನ್ನಿ, ಸಾಲಾಗಿ ಬನ್ನಿ. ಹಾ ಮೇಡಮ್, ನೀವ್ ಹೆಂಗ್ ತಿಂತೀರಾ? ನಾನಂತೂ ತಿನ್ಸಲ್ಲ. ಹೌದಾ? ಹೋಗಿ ಸಾಲಾಗಿ ಹೋಗಿ. ಹರ್ಷಿತಕ್ಕ, ರಶ್ಮಿ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು ರಶ್ಮಿ, ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಡ್ಸ್ಕೊ ಹೋಗ್ಬೇಕು ಮೆಹಂದಿ, ಗಾಡಿ ಓಡಿಸ್ಬೇಕು ಅಂತ ಬಿಡ್ಸ್ಕೊ ಹೋಗ್ದೇ ಇರ್ಬೇಡ. ಬನ್ನಿ ಮೇಡಮ್, ಬನ್ನಿ ಸರ್. ಅಣ್ಣ ನೀವ್ ಅಲ್ಲಿ ಬಡ್ಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀರಾ? ಕಾರ್ಯಕ್ರಮ ನೀವು ತರ್ಸಿರೋದು ಊಟ ನೀವು ಬಡ್ಸ್ಕೊಳ್ಳಿ. ಓಕೆ. ಅಲ್ಲ, ನನ್ಗೆ ಇವತ್ತು ಎಲ್ರು ನಾನ್ ತಿನ್ಸ್ಲಾ ಅಂತ ಸ್ಪೆಷಲ್ ಫೀಲ್ ಮಾಡ್ತಾರೆ. ಪಾಪ ಬಂದ್ಮೇಲೆ ಯಾರು ನೋಡಲ್ಲ. ಇಲ್ಲ ನಮ್ಮ ಹೇಳ್ತಿಯಲ್ಲ, ಎಲ್ಲರೂ ಮುಸ್ತೀವಿ ನಾವು. ನಾನ್ ತಿನ್ಸ್ಲಾ ಅಂತ ಕೇಳ್ತಾರೆ. ಎಲ್ಲಾರ ಕೈಲೂ ತಿನ್ಸ್ಕೋ ಒಂದೊಂದ್ ಸ್ವಲ್ಪ. ನಾನು ತಿನ್ಸ್ತೀನಿ. ಅಲ್ಲಿ ಹಾಕಿದ್ದೆಲ್ಲ ತಿನ್ಬೇಕೀಗ ನೀನು. ಇನ್ನೂ ಎಕ್ಸ್ಟ್ರಾ ನನ್ ಕೆಪಾಸಿಟಿ ನಿನಗೆ ಗೊತ್ತಿಲ್ವಾ? ಗೊತ್ತು. ಎಲ್ಲ 3 ದಿನದಿಂದ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ಯಾ ಊಟ. ಲಾಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಹಂಗೆ ಸ್ವಲ್ಪ. ಇದೆ ಊಟ ಚೆನ್ನಾಗಿದ್ಯಾ? ನಾನೇ ಮಾಡಿದ್ದೆ. ಚೆನ್ನಾಗಿತ್ತಾ? ಎಲ್ಲ ನಿಮ್ಗಿಂತ ಒಂದ್ 5 kg ತಗೊಂಡು ಏನ್ ಮಾಡೋದು ಊಟ? ನೀವು ನಮ್ಮಮ್ಮ ಬರ್ತಾರೆ. ನಾನ್ ಕೇಳ್ದೆ, ಎಲ್ಲಿ? ಯಾರು ಅಲ್ಲ ಅವಳು ಹೇಳಿದ್ದು ನಮ್ಮಮ್ಮ ಬರ್ತಾರೆ ತಿನ್ನಿಸ್ತಾರೆ ಅಂದ್ಲು. ಸ್ಪಂದನ
ಬರ್ತಿದೀವಿ ಹಂಗಲ್ಲ ಬೂಸಿ ನಂದೊಂದ್ ಇರ್ಲಿ ಏನೋ ಬರ್ತಿದೀನಿ ಅಂತ ಇಲ್ಲ ಮನೆ ಹತ್ರ ಬರ್ತಿದೀನಿ ಅಂದ್ರೆ ನಮ್ಮ ಅಜ್ಜಿ ಏನೋ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ ಗೈಸ್, ಗೆಸ್ ಮಾಡಿ ಗೆಸ್ ಮಾಡಿ, ಯಾರು ಏನು ಹೇಳ್ಬೇಡಿ ಸುಮ್ನಿರಿ. ಆಮೇಲೆ ದೊಡ್ಡಮ್ಮ ಹೆಂಗಿದೆ? ಚೆನ್ನಾಗಿದ್ಯಾ? ನಾನೇ ಮಾಡಿದ್ದು. ಕಲ್ತ್ಕೊಂಡ್ಬಿಟ್ಟಿದ್ಯಾ ಬಿರಿಯಾನಿ ಮಾಡಿದ್ಲು ಹೆಂಗಿತ್ತು ಅಂದ್ಬೇಡ ಕಳ್ಸಿದ್ರ ಯಾರ್ಗೆ? ಹಾಯ್ ಅಕ್ಕ. ಅಕ್ಕ ಈಗ ಬಂದಿದ್ದಾರೆ, ಸ್ವಲ್ಪ ಕೆಲಸ ಮುಗಿಸ್ಕೊಂಡು. ಊಟ ಆಯ್ತಾ? ಮುಂದಾಯ್ತಾ ಎಲ್ರದ್ದು? ಎಲ್ರದ್ದು ಆಯ್ತು. ಇವಾಗ ಸೆಕೆಂಡ್ ರೌಂಡ್ ಕೂತಿರೋದು ಎಲ್ರು. 1 ರೌಂಡ್ ಎಲ್ರು ಹಾಕ್ಸ್ಕೊಂಡು 2-3 ಜನ. ಇವಾಗ ಸೆಕೆಂಡ್ ರೌಂಡ್. ನಿಶಾ ರವೀಂದ್ರ ಎಷ್ಟೊತ್ರಿ? ಅವರು ಪಿಂಟ್ರೆಸ್ಟ್ ಅಲ್ಲಿ ಹುಡುಕ್ತವ್ರೆ ಬೇಬಿ ಫೋಟೋ ಟು ಹ್ಯಾವ್ ಎ ಇಲ್ಲ ಸರಿಯಾಗಿರೋ ಮೈಕ್ ಸಿಕ್ಕೈತೊಳಗೆ. ಇನ್ ಬಿಡೋದಿಲ್ಲ, ಉಜ್ಜಾಡ್ತಾಳೆ. ನೀವೇನ್ರಿ ಏನೋ ಹಿಡ್ಕೊ ಬಂದಿದ್ದೀರಾ? ರೆಡಿ ಆಗ್ತಿದೆ ಗೈಸ್, ರೆಡಿ ಆಗಿದೆ. ನೆಕ್ಸ್ಟ್ ಬ್ಲಾಗ್ ಆದ್ಮೇಲೆ ನೆಕ್ಸ್ಟ್ ಬ್ಲಾಗ್ ಬರುತ್ತೆ ನೋಡಿ. ಅಲ್ಲೇ ಪ್ರಮೋಷನ್ ಮಾಡ್ಕೊಟ್ಟ, ಅಲ್ಲೇ ಮಾಡ್ಕೊಟ್ಟ. ನೋಡಿ ಗೈಸ್, ಪ್ರೆಗ್ನೆಂಟ್ ಗಳು ಈ ತರನೇ ಆಕ್ಚುಲಿ ಮೆಹಂದಿ ಹಾಕ್ಸ್ಕೊಳ್ಳೋದು. ಸ್ಟಾರ್ಟಿಂಗ್ 1-2 ನಿಮಿಷ ಸ್ವಲ್ಪ ಪೋಸ್ಟ್ ಜೋಶಲ್ಲಿ ಹಾಕ್ಸ್ಕೊತಾರೆ ಆತರ, ಆಮೇಲೆ ಹಿಂಗ್ ಬರ್ತಾರೆ. ಹೌದು ನೋಡಿ, ನಂದು 1 ಹ್ಯಾಂಡ್ ಡಿಸೈನ್ ಹಿಂಗ್ ತೋರ್ಸು, ಮೇಲಿಂದ ಗೊತ್ತಾಗುತ್ತೆ. 2 ಕೈದಿನ್ನೂ ಇಲ್ಲ, ಇಲ್ಲೆಲ್ಲ ಫಿಲ್ಲಿಂಗ್ ಆಗ್ಬೇಕು, ಇನ್ನು ಬ್ಯಾಕ್ ಹಾಕಿಸ್ಬೇಕು. ಹಂಗೆ ತುಂಬಾ ಡೀಟೈಲಿಂಗ್ ಆಗಿ ಒಂದೊಂದು ಡಿಸೈನ್ ಬಿಡಿಸ್ತಾ ಇದಾರಲ್ಲ, ಅಲ್ಟಿಮೇಟ್ ಆಗ್ತಾ ಇದೆ. ಹೌದು. ಈಗ ಪಾಪ ನಂಗಲ್ಲಿ ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಮತ್ತೆ ಅವ್ರಿಗೂ ಒಂದ್ ಸ್ವಲ್ಪ ಅದು ಅನ್ಕಂಫರ್ಟಬಲ್ ಅನ್ಸ್ತಿತ್ತು ಚೇರು. ನಂಗೂ ಅದೇ ಬೇಕಿತ್ತು, ಬಂದ್ ಮನೆ ಕೊಟ್ಟೆ. ಪಾಪ ಬೇಗ ಹಾಕೊಡ್ತೀನಿ ಅಂತ ಹೇಳಿದ್ದಾರೆ ಭವಾನಿಯವರು. ಎಷ್ಟೊತ್ತಾಗುತ್ತೆ? ಇದು 1.5 hour ಅಂದ್ರೆ ಬ್ಯಾಕ್ ಫ್ರಂಟ್ ಎಲ್ಲ ಸೇರಿ 1.5 hour. ಹಾಫ್ ಅನ್ ಅವರ್ ಅಲ್ಲ ಕಲ್ಪ ನೀವು? ನಂದಿನ್ನು ಸ್ಟಾರ್ಟ್ ಆಗಿಲ್ಲ ಗೈಸ್. ನೋಡಿ ನನ್ ಮೆಹಂದಿ ಹೇಗಿದೆ. ನೀನ್ ಯಾವ್ದಿದು ಪೇಷಂಟ್ ಆಗಿ ಶಾಲ ಶಕೆ ಆಯ್ತೈತ್, ನಂಗೆ ಫ್ಯಾನ್ ಹಾಕೊಂಡಿದೀನಿ ಇಲ್ಲಿ ನಾನು. ಚಳಿ ಐತೈತ್ ನಂಗೆ ಆಗ್ತಾ ಇಲ್ಲ, ಅದಕ್ಕೆ ಶಾಲ ಹಾಕೊಂಡು. ನೀವು ಇದು ತುಂಬಾ ಫಾಸ್ಟ್ ಆಗಿ ಹಾಕಿರೋದು ಅಂದ್ರೆ ಬ್ರೈಡ್ ಎಷ್ಟ್ ನಿಮಿಷದಲ್ಲಿ ಹಾಕಿರ್ತೀರಾ? 3.5 hours. ಅದೇ ಫಾಸ್ಟ್ ಎಷ್ಟ? ನಿಮ್ದು ಎಷ್ಟು? 5 hours ಮಿನಿಮಮ್ 5 hours. ಫ್ರಂಟ್ ಬ್ಯಾಕ್ ಲೆಗ್ ಎಲ್ಲ ನೀವು 5 hours ಕುತ್ಕೋತೀರಾ? ಅಭ್ಯಾಸ ಅಲ್ಲ? ಅವ್ರದ್ದೇ ಕ್ರೆಡಿಟ್ಸ್. ನಂಗೂ ಸಿಕ್ಕಾಬಡೆ ಇಷ್ಟ ಆಯ್ತು. ನಾನಿನ್ನು ಫುಲ್ ನೋಡ್ಬೇಕು. ಯಾವ್ದು ಮೇನ್ ಆನೆದು ಚೆನ್ನಾಗಿದೆ, ಸುಕರ್ ಇದೆಯಲ್ಲ ಮೇನ್ ತುಂಬಾ ಚೆನ್ನಾಗಿದೆ. ಎರಡಕ್ಕೂ ಅದೇ ಬಿಟ್ಟಿರೋದಲ್ವಾ, ತುಂಬಾ ಚೆನ್ನಾಗಿದೆ. ಕಾಮಧೇನು ಚೆನ್ನಾಗಿದೆ. ಕಾಣಿಸ್ತೈತ ಜೆ? ಕಾಣ್ತಾನೆ. ಈಗ ಅಜ್ಜಿಗೆ ಆನೆ ಬಿಡಿಸ್ಬಿಡಿ. ಕರ್ಕೋಕಲ್ಲಿ ಗಾಡಿ ಕೊಡ್ತೀನಿ ಬಿಡು ಬಂದ್ಬಿಡ್ತೀಯಾ? ಏನ ಬಿಡಂಗಿದ್ದೆ ಎಲ್ಲ ಮೀಸೆ ಕಾಣಿಸ್ತಿಲ್ಲ. ಭಾವನೆನ ನನ್ನ ಭಾವನಾತ್ಮಕವಾದ ಜೀವಿ ನಾನು. ಅವ್ರ ಹೆಸರನ್ನ ಇಲ್ಲಿ ತರಬೇಡಿ. ಸ್ವಿಚ್ ಆಫ್ ಆಗುತ್ತಿದ್ದು. ಏನ್ ಹಾಕ್ಸ್ಕೊತಾ ಇದಾರೆ ನಿಶಾ ರವೀಂದ್ರ? ಲಾಸ್ಟ್ ನೋಡಿ ಗೊತ್ತಾಯ್ತದೆ. ಡಿಸೈನ್ ನನ್ನ ಹತ್ರನೇ ಇತ್ತು. ಅಂದ್ರೆ ಇದೆ ಫುಲ್ ಇದೇ ತರ ಅಲ್ಲ, ಈ ತರ ಫುಲ್ ಮಿಕ್ಸ್ ಅಪ್ ಮಾಡಿ ಮಾಡಿಸ್ತಾ ಇದ್ದೆ. ಯಾಕೋ ಇವತ್ತೊಂದ್ ಸ್ವಲ್ಪ ನಿಶಾ ಸಪ್ಪೆ ಸೈಲೆಂಟ್ ಆಗಿ ಅಂತ ಅನ್ಸ್ತೈತಪ್ಪ. ಇಲ್ಲ ಫುಲ್ ಜೋಶಾಗಿ ಇದೀನಲ್ಲ. ಗೊತ್ತಿಲ್ಲಪ್ಪ, ಝೂಮ್ ಮಾಡು. ಸೇಮ್ ಡಿಸೈನ್ ಅಷ್ಟೇ, ಅದೇ ಸೇಮ್ ಇದು ಕೈಗುನುವಾ? ಸೇಮ್. ನಾನು ಇನ್ನೊಂದ್ತರ ಅನ್ಕೊಂಡೆ, ಇದೇ ಚೆನ್ನಾಗೈತೆ. ಇನ್ಯಾರ್ದು ಬಾಕಿ? ಅರ್ಪಿತಕ್ಕ ಯಾವ ತರ ಹಾಕ್ಸ್ಕೊಂಡೈತೆ? ಸಿಂಪಲ್ ಸಾಕಾ? ಕ್ಯೂಟ್ ಆಗೈತೆ.
ಇನ್ನು ಉಷಾ ಆಂಟಿ ನಿಮ್ದು ಆಶಾ ಆಂಟಿ. ಓ ಸಾರಿ ಆಶಾ ಆಂಟಿ. ಓ ಇದು ಹಳೆಯ ಕಾಲದಲ್ಲಿ ಈ ತರ ಹಾಕ್ಸ್ಕೊಳ್ಳೋರು ಕೈ ಒಳಗಡೆ ಇದು ಗುಬ್ಬಿನ ಗುಬ್ಬಿ ಈ ಕ್ಯಾಪ್ಸ್ ನ ಗುಬ್ಬಿ ಅಂತ. ಉಮಾ ದೊಡ್ಡ ಆಯ್ತಾ ರೈಟ್ ಹ್ಯಾಂಡ್ ಇನ್ನು ಇಲ್ಲ. ಯಾವ ಇದು ಓ ಎಷ್ಟು ಪಾದ ಬಿಡಿಸ್ಕೊಂಡವ್ರು ನೋಡಲಿ. ನಿಶಂದೊಂದು, ಸ್ವಾತಿದೊಂದು, ಸ್ವಾತಿದೊಂದು, ಸ್ಪಂದದೊಂದು, ನಿಮ್ದೊಂದು, ಮದನಣ್ಣದೊಂದು, ಮದನಣ್ಣನ ಪಾಪದೊಂದು. 6 7 ಐತೆ ಟೋಟಲ್ 8 ಐತೆ. 9ಕ್ಕೆ ಇನ್ನೊಂದು ಬಿಡ್ಸ್ಕೊಬಿಡ್ತೀನಿ 8 ಇರ್ಬೇಕು. ಇಲ್ಲ 9 ಐತೆ 9 ಐತೆ. ಅದ್ ಕೌಂಟ್ ಮಾಡಜ್ಜಿ. ಅಜ್ಜಿ ನಿಂಗೆ 1 2 ಬರುತ್ತಾ? ಬರ್ದೇನೆ ನೋಟ್ ಎಣ್ಸಿ ಕಬೋರ್ಡ್ ಒಳಗೆ ಇಟ್ಟಾಯ್ತಾ? ಅವತ್ತು ಮತ್ತೆ 13 ಆದ್ಮೇಲೆ ಏನು ಅಂತ ಕೇಳಿದ್ರೆ ಹೇಳ್ತಿರ್ಲಿಲ್ಲ. ಗೊತ್ತಾಗಲ್ಲ ಅಜ್ಜಿ 13 ಆದ್ಮೇಲೆ 14 18 18 ಆದ್ಮೇಲೆ 19. ಅವತ್ತು ಹೇಳಿಲ್ಲ ತಾನೇ ನಿಶಾ? ಯಾವತ್ತು? ನಾನು ನಿಶಾ ರೇಗಿಸ್ಬೇಕಾದ್ರೆ ಈಗ 1ರಿಂದ ಸ್ಟಾರ್ಟ್ ಮಾಡಿ. ಅಯ್ಯೋ ಹೇಳಜ್ಜಿ. 1 2 1 2 3 4 5 6 7 8 9 10 ಅಷ್ಟೇ. 10 11 12 13 14 15 16 17 18 19 19 20 21 22 23 24 26 27 28 29 30 ಹಂಗಾರೆ 30 ನೋಟ್ 2000 ಕರೆಕ್ಟ್ ಆಗಿ. ಬರುತ್ತಿದೆ ತುಸು ಮೆಲ್ಲ ಬೀಸೋ ಗಾಳಿಯೇ ಈ ಲಾಲಿಸುವಾಲಿ ಈ ಕಂದ ಕೇಳಲಿ ನಿದ್ದೇಲಿ ಆಡಲಿ ಅಷ್ಟೇ. ನಿಮ್ಮ ಹಸ್ಬೆಂಡ್ ಇಷ್ಟೊಂದು ಚೆನ್ನಾಗಿ ಆಡ್ತೀಯ ನೀನು. ಇಷ್ಟೊಂದು ಚೆನ್ನಾಗಿ ಆಡ್ತಾಳೆ ನೋಡು ಅಂತ. ನೀನೀಗ ನೀನೊಂದು ಆಡು ನನ್ ಪಾಪಗೋಸ್ಕರ. ನಾನೊಂದು ನಮ್ಮ ಅಳಿಯ ಇಲ್ಲ ಅಂದ್ರೆ ಸೊಸೆ ಇಬ್ರಿಗೋಸ್ಕರ ವಯಸ್ಸು ಹಿಂಗ್ ಗೊತ್ತಾದ್ರೆ ಅಣ್ಣ ಒಂಚೂರು ಹೆಂಗ ಕೊಡೋಣ ವಯಸ್ಸೇ ಸರಿ ಇಲ್ಲ. ವೇಟ್ ಗೈಸ್ ಆಡ್ತೀನಿ. ಹಲೋ 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 ಸೆಕೆಂಡ್ ಓಕೆ. ನಿಧಾನ ಕಡು ನೀನು ಬೇಸ್ ವಾಯ್ಸಲ್ಲಿ ಆಡ್ಬಿಡ. ಬಾನದಾರಿಯಲ್ಲಿ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ತಂದ ನೋಡು ಎಷ್ಟು ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ನೀನಾಡೋ ಮಾತೆಲ್ಲ ಜೇನಿನಂತೆ ನಗುವಾಗ ಮೊಗಬಂದು ಹೂವಿನಂತೆ ನೀನೊಂದು ಸಕ್ಕರೆಯ ಬೊಂಬೆಯಂತೆ ಮಗುವೇ ನೀ ನನ್ನ ಪ್ರಾಣವಂತೆ ನನ್ನ ಪ್ರಾಣವಂತೆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡು ಎಷ್ಟು ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಮೈಕೋಟು ರಿಷಾ ರವೀಂದ್ರ. ಈ ಹಾಡು ನಮ್ಗೆ ಚಿಕ್ಕ ವಯಸ್ಸಲ್ಲಿ ಇರುವಾಗ ಅರ್ಪಿತಕ್ಕ ಆಡ್ಬಿಟ್ಟು ಮಲಗ್ಸೋದು ನಮ್ನ. ಆಮೇಲೆ ಅವ್ರ ಮನೆಗೆ ಹೋದಾಗೆಲ್ಲ ಜಾಸ್ತಿ ಆಡ್ತಿತ್ತು ನಮ್ಗೆಲ್ಲ. ನನಗೆ ನಂದಿಶಾ, ಪೂರ್ಣಿ, ಮದನ್ನು, ಅಮ್ಮು ಇಷ್ಟು ಜನಕ್ಕೂನು ಅಕ್ಕ ಆಡ್ತಿತ್ತು ಈ ಸಾಂಗ್ ನ. ಆಮೇಲೆ ಎಲ್ಲಾ ಕಮೆಂಟ್ ಆಗ್ತಾರೆ ನಿಮ್ಮ ಅಕ್ಕ ಹಂಗಾರೆ ಇನ್ನು ಎಷ್ಟು ದೊಡ್ಡವರು ಅಂತ. 3 ವರ್ಷ ಚಿಕ್ಕವಳಿದ್ದಾಗಲೇ ನಿಶಾ ರವೀಂದ್ರ ಅವರು ಈಗೊಂದು ಹಾಡಾಡ್ತಾರೆ. ಇಲ್ಲ 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 ಈ ಹಾಡೆಲೆ ಆಂಟಿಗೆ ಎಷ್ಟು ಕಂಟೆಂಟ್ ಮಿಸ್ ಆಯ್ತು ಗೊತ್ತಾ ಈಗ ನಮ್ಗೆ. ಇದು ಮೋಸ ಹಾಡಿರೋದು ಮೋಸ. ನನಗೆ ರಿಪೀಟ್ ಆಗಿ ಬೇರೆ ಯಾವ ಹಾಡು ಹೇಳಿದ್ರು ತೊಂದ್ರೆ ನನ್ಗೊಂದು ವಿಡಿಯೋ ಬೇಕಷ್ಟೇ. ಹಾಡ್ಬೇಕು, ಮ್ಯೂಸಿಕಲ್ ನೈಟ್ ಮಾಡ್ಬೇಕು. ತಗೊಳ್ಳಿ ನೀವೊಂದು ಹಾಡಿ ಆಡ್ತೀರಾ? ಬೇಡ ಬೇಡ ಇವ್ರು ಸಖತ್ತಾಗಿ ಆಡೋರು ಅಜ್ಜಿ. ಅಯ್ಯೋ ಇದು ಮೇನ್ ಮಿಸ್ ಆಯ್ತಲ್ಲ. ಚಿಕ್ಕಿ ಸತ್ಯ ಹೌದಾ ಚಿಕ್ಕಿ? ನೋಡಿ ಒಂದ್ಸಲ ಹೇಳಿ
ರಚಿತಾ ಉಮೇಶ್ ತೋರ್ಸ್ರಿ ನಿಮ್ದು ಡಿಸೈನ್. ಅದ್ಯಾಕೆ ಅದಕ್ಕೊಂದ್ ತರ ಇದಕ್ಕೊಂದ್ ತರ ಹಾಕ್ಸ್ಕೊಂಡಿದ್ಯಾ? ಎಲ್ಲ ನಿದ್ದೆ ಹೊಡಿತಾವ್ರೆ, ನಿದ್ದೆ ಮೂಡಲ್ಲವ್ರೆ. ಆಯ್ತಾ ನಿಮ್ದು? ಎಸ್ ಮ್ಯಾಮ್. ಆಗಿದ್ಯಾ? ಏನೋ ಮಾಡ್ತಿದ್ದಾರೆ ಇವರು? ವಿಡಿಯೋ ಶೂಟ್. ಓಕೆ. ಬೆಳಗ್ಗೆಯಿಂದ ಒಂದು ಫೋಟೋ ತೆಗೆಸ್ಕೊಂಡಿಲ್ಲ. ಪಾಪ ನಮ್ಮ ಹೆಣ್ಣು. ಕುತ್ಕೊಂಡೆ, ಸೊ ಲೇಟ್ ಆಗೋಯ್ತು. ನಾನು ಫಸ್ಟೇ ತೋರ್ಸಿ ನಿಮ್ದು ಮೆಹಂದಿ ಡಿಸೈನ್. ಕೆಲಸ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್. ನಾನು ಹಾ, ಇದು ಪಾಪುವಾನಿ. ಹಾ, ಎರಡು ಒಂದೇ ಸೈಜ್ ಐತೆ? ಇಲ್ಲ ಇಲ್ಲ, ಇದು ದೊಡ್ಡದಿದೆ, ಉದ್ರೋಗಿದೆ, ಅದಕ್ಕೆ ಗೊತ್ತಾಗ್ತಿಲ್ಲ. ಇದು ಚಿಕ್ಕ ಅದು. ಇಲ್ಲಿ 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 ನೀನು, ಇಲ್ಲಿ ಎರಡು ಆನೆ ಬಿಡಿಸ್ಬಿಟ್ಟು ಇದು ನಾನು, ಇದು ನೀನು, ಇದು ನಿಮ್ಮ ಅಣ್ಣ ಎಲ್ಲ ಒಂದೇ ಸೈಜ್ ಇದೀವಿ. ಏನ್ ನಾಟಕ ಹೊಡಿತಾಳೆ? ಇದಂತೂ ನಾನು ಬೇಕು ಅಂತಾನೆ. ಇದು ನಾನು, ಇದು ಪಾಪ. ಸರಿ, ನೀವೆಲ್ಲ ಬೇಡ. ಗುಂಡ ಚಂಪು ಅಂತೆ. ನಿಖಿಲ್ ರವೀಂದ್ರ ಅವ್ರೆ, ನನ್ನ ಮೆಹಂದಿ ನೋಡಿದ್ರ ಹೇಗನ್ಸ್ತು? 20 ಸತಿ ಕೇಳ್ತಿದ್ದೆ. ನೀನ್ ಕ್ಯಾಮ್ರಾ ಆನ್ ಮಾಡಿ ಇಟ್ಬಿಡು. ಈಗ ನಾನು ಎಷ್ಟು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೆ ಅಂದ್ರೆ ಹೇಳ್ಬಾರ್ದು ಅಂತ. ಹೋಗೋ ದಿನಾನು ಹತ್ಕೊಂಡು ಹೋಗ್ಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ. ಯಾರು ಅಳಂಗಿಲ್ಲ ನನ್ನ ಮುಂದೆ. ನಾನು ಅಳಲ್ಲ, ನನ್ನ ಮುಂದೆ ಯಾರ ಹತ್ರ ಹತ್ಬಿಡ್ತೀನಿ ಅಷ್ಟೇ. ಅಷ್ಟೇ ಗೈಸ್. ನಮ್ಮತ್ತೆ ನಾನು ಅಳಿಸ್ತವ್ರೆ. ನಾನು ಅನ್ಕೊಂಡಿದ್ದೆ ಅಲ್ಲಿಂದ ಇಲ್ಲಿಗೆ ಬರುವಾಗ ಅಳೋದ್ ಸಹಜ, ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಅಳೋದ್ ಸಹಜ. ಸೊ ಹಂಗೆ ಮತ್ತೆ ಕೆಳಗಿಂದ ಮೇಲ್ವರೆಗೂ ಓಡಾಡ್ತಿದ್ದೆ. ಇವಾಗ ಯಾರು ಓಡಾಡ್ತಾರೆ ಅಂತ ಅನ್ಬಿಟ್ಟು ಅಳ್ತಾವ್ರೆ. ಅವ್ರು ಅಂದ್ಬಿಟ್ಟು ನಂಗೆ ಬಂದ್ಬಿಡ್ತು. ನಾನು ಮಿಸ್ ಮಾಡ್ಕೋತೀನಿ ಮೈಸೂರನ್ನ ತುಂಬಾ. ಸೊ ನನ್ನ ಮೆಹಂದಿ ಕಾರ್ಯಕ್ರಮ ಮುಗೀತು. ಆಕ್ಚುಲಿ ನಂಗೆ ಮೆಹಂದಿ ಅಂದ್ರೆ ತುಂಬಾನೇ ಇಷ್ಟ. ಈ ಡಿಸೈನ್ ನ ತುಂಬಾ ದಿನದಿಂದ ಎತ್ತಿಟ್ಕೊಂಡಿದ್ದೆ, ಇದನ್ನೇ ಹಾಕ್ಸ್ಕೋಬೇಕು ಅಂತ ಅನ್ಬಿಟ್ಟು. ಅದೇ ರೀತಿ ಬಂದಿದೆ. ಸೊ ನಾಳೆ ಕಲರ್ ನೋಡೋಣ ಹೇಗಿರುತ್ತೆ ಅಂತ ಅನ್ಬಿಟ್ಟು. ಸೊ ನಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಮೆಹಂದಿ ಹಾಕಾಯ್ತು. ನಾಳೆ ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ಪೂರ್ಣಿ, ನಂದೀಶ್, ನಮ್ಮ ಆಂಟಿ ಎಲ್ಲರೂ ಬರ್ತಾ ಇದ್ದಾರೆ. ಮತ್ತೆ ಪೂಜಾ ಮತ್ತೆ ನಿಶನ್ ಫ್ರೆಂಡ್ಸ್ ಎಲ್ರು. ನಾಳೆ ಇನ್ನೂ ಜಾಸ್ತಿ ಜನ ಇರ್ತಾರೆ. ಸೊ ಇವತ್ತು ಮೆಹಂದಿ ಆಗಿದೆ. ಅವ್ರಿಗೆಲ್ಲ ಫೋನ್ ಇಸ್ಕೊಂಡಿದ್ದೀನಿ. ಸೊ ಇವರೆಲ್ಲ ಹಾಕ್ತಾರೆ. ಸೊ ಇವತ್ತು ನನ್ನ ಔಟ್ಫಿಟ್ ನಂಗೊತ್ತು ಈ ಕಾಣಿಸ್ತಾ ಇದ್ದೀನಿ ಹೇಳಿ. ಸೊ ನನ್ನ ಔಟ್ಫಿಟ್ನ ಡಿಸೈನ್ ಮಾಡಿರೋದು ದುಗಿರಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಮೆಹಂದಿ ಆಗಲೇ ಹೇಳಿದೆ ಭವಾನಿ ಅವರು. ಆ್ಯಂಡ್ ಮೇಕಪ್ ನಾನೇ ಮಾಡ್ಕೊಂಡಿರೋದು. ಆಮೇಲೆ ಇನ್ನೆಂತ ಅದೇ ಈವೆಂಟ್ಸ್, ಟಾಕ್ಸಿಕ್ ಈವೆಂಟ್ಸ್ ಅವ್ರು ಮಾಡ್ಕೊಟ್ಟಿರೋದು. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ಸ್ಗಳಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಅಂಟಿಲ್ ದೆನ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಮದನ್ ಮಧು ಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನೇಷನ್ ಬ್ಲಾಗ್ಸ್. ಬಾಯ್.